ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಜಗತ್ತಿನ ಬಹುತೇಕ ಪ್ರಬಲ ರಾಷ್ಟ್ರಗಳ ಮುಖ್ಯಸ್ಥರು ಮುಕ್ತವಾಗಿ ವಿದೇಶ ಪ್ರವಾಸ ಮಾಡ್ತಾರೆ. ಆದರೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ವಿದೇಶ ಪ್ರಯಾಣದ ಮೇಲೆ ಈಗ ಜಾಗತಿಕ ಬಂಧನದ ತೂಗುಗತ್ತಿ ನೇತಾಡ್ತಾ ಇದೆ. ಇತ್ತ ಭಾರತ, ಚೀನಾದಂತಹ ರಾಷ್ಟ್ರಗಳಿಗೆ ಪ್ರಯಾಣ ಮುಂದುವರೆಸಿರುವಂತಹ ಪುಟಿನ್ಗೆ ಇನ್ನುಳಿದಂತಹ ದೇಶಗಳಲ್ಲಿ ಯಾಕೆ ಬಂಧನದ ಭೀತಿ ಇದೆ? ಅಷ್ಟಕ್ಕೂ ಪುಟಿನ್ ಯಾಕೆ ಇಡೀ ಜಗತ್ತಿನ ಬೇರೆ ದೇಶಗಳಲ್ಲಿ ಓಡಾಡೋದಕ್ಕೆ ಹೆದರ್ತಾರೆ? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಡೀ ವಿಶ್ವವನ್ನ ನಡುಗಿಸಿದ ಉಕ್ರೇನ್ ಯುದ್ಧದ ನೇತಾರ. ಈ ಯುದ್ಧದ ನಾಯಕನ ವಿರುದ್ಧವೇ ಇದೀಗ ಬಂಧನದ ವಾರೆಂಟ್ ಜಾರಿಯಾಗಿದೆ. ಈ ವಾರೆಂಟ್ ಜಾರಿಗೊಳಿಸಿದ್ದು ಸಾಮಾನ್ಯ ಸಂಸ್ಥೆ ಅಲ್ಲ, ಅದು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಐಸಿಸಿ. ಉಕ್ರೇನ್ನಿಂದ ಮಕ್ಕಳ ಅಪಹರಣ ಮತ್ತು ಯುದ್ಧ ಅಪರಾಧದ ಆರೋಪದ ಮೇಲೆ ಐಸಿಸಿ ಪುಟಿನ್ ವಿರುದ್ಧ ಬಂಧನದ ವಾರೆಂಟ್ ಹೊರಡಿಸಿದೆ. ಇದು ಪುಟಿನ್ ಅವರ ವಿದೇಶಿ ಪ್ರವಾಸಕ್ಕೆ ಬ್ರೇಕ್ ಹಾಕಿದೆ. ಐಸಿಸಿ ವಾರೆಂಟ್ನ ಪರಿಣಾಮಗಳೇನು? ಐಸಿಸಿ ನ್ಯಾಯಾಲಯ ರೋಮ್ ಶಾಸನಕ್ಕೆ ಸಹಿ ಹಾಕಿದಂತಹ 123 ಸದಸ್ಯ ರಾಷ್ಟ್ರಗಳಲ್ಲಿ ಸಕ್ರಿಯವಾಗಿದೆ. ಇದರರ್ಥ ಪುಟಿನ್ ಅವರು ಈ ಏನು ಸಹಿ ಮಾಡಿರುವಂತಹ 123 ದೇಶಗಳಿದೆ, ಆ ದೇಶಗಳಲ್ಲಿ ಯಾವ ದೇಶಕ್ಕೂ ಕೂಡ ಕಾಲಿಡೋ ಹಾಗಿಲ್ಲ. ಕಾಲಿಟ್ರೆ ಆಯಾ ದೇಶಗಳು ಅವರನ್ನ ಬಂಧಿಸಿ ಐಸಿಸಿಗೆ ಒಪ್ಪಿಸಬೇಕಾಗುತ್ತೆ. ಉದಾಹರಣೆಗೆ ಕಳೆದ ವರ್ಷ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂತಹ ಬ್ರಿಕ್ಸ್ ಶೃಂಗಸಭೆಗೆ ಪುಟಿನ್ ಖುದ್ದಾಗಿ ಹೋಗ್ಲಿಲ್ಲ. ಬದಲಾಗಿ ಏನ್ ಮಾಡಿದ್ರು ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ್ರು. ಕಾರಣ, ದಕ್ಷಿಣ ಆಫ್ರಿಕಾ ಐಸಿಸಿ ಸದಸ್ಯ ರಾಷ್ಟ್ರಗಳಲ್ಲಿ ಒಂದು. ಅಲ್ಲಿ ಬಂಧನದ ಭೀತಿ ಇತ್ತು, ಹಾಗಾಗಿ ಪುಟಿನ್ ನೇರವಾಗಿ ಭೇಟಿ ನೀಡಲಿಲ್ಲ. ಆದ್ರೆ ಪುಟಿನ್ ಭಾರತ ಮತ್ತು ಚೀನಾ ಪ್ರವಾಸವನ್ನ ಯಾಕೆ ಮಾಡ್ತಾರೆ? ಭಾರತ ಮತ್ತೆ ಚೀನಾಗೆ ಬರ್ಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ವಾ ಅಂತ ನೋಡೋದಾದ್ರೆ, ಇಲ್ಲಿ ಬಂಧನದ ಭೀತಿ ಯಾಕಿಲ್ಲ ಅಂತ ನೋಡೋದಾದ್ರೆ ಉತ್ತರ ಸರಳ. ಭಾರತ ಮತ್ತು ಚೀನಾ ಎರಡೂ ದೇಶಗಳು ಕೂಡ ಈ ಐಸಿಸಿಯ ರೋಮ್ ಶಾಸನಕ್ಕೆ ಸಹಿ ಹಾಕಿಲ್ಲ. ಅಂದ್ರೆ ಈ ದೇಶಗಳು ಐಸಿಸಿ ನ್ಯಾಯಾಲಯದ ಸದಸ್ಯರು ಕೂಡ ಅಲ್ಲ. ಅದರ ಆದೇಶಕ್ಕೆ ನಾವು ಬದ್ಧರಾಗಿರ್ಬೇಕು, ನಾವು ಪುಟಿನ್ ಅವರ ಬಂಧನ ಮಾಡಬೇಕು ಅನ್ನುವಂತಹ ಒಂದು ಸೂಚನೆ ಅಲ್ಲಿ ಏನಿದೆ ಅದು ನಮಗೆ ಅನ್ವಯಿಸೋದಿಲ್ಲ. ಹಾಗಾಗಿ ಪುಟಿನ್ ಅವರು ಈ ದೇಶಗಳಿಗೆ ಪ್ರಯಾಣಿಸ್ತಾರೆ. ಅವರನ್ನ ಬಂಧಿಸುವ ಯಾವುದೇ ಜಾಗತಿಕ ಕಾನೂನುಬದ್ಧ ಬಾಧ್ಯತೆ ಈ ರಾಷ್ಟ್ರಗಳಿಗೆ ಇರೋದಿಲ್ಲ. ಹೀಗಾಗಿ ಭಾರತ, ಚೀನಾ, ಟರ್ಕಿ, ಸೌದಿ ಅರೇಬಿಯಾ ಸೇರಿದಂತೆ ಐಸಿಸಿ ಸದಸ್ಯರಲ್ಲದೇ ಇರುವಂತಹ ದೇಶಗಳಿಗೆ ಪುಟಿನ್ ಭಯ ಇಲ್ಲದೆ ಪ್ರಯಾಣವನ್ನ ಮಾಡ್ತಿದ್ದಾರೆ. ಇನ್ನು ಪುಟಿನ್ಗೆ ಅಷ್ಟೊಂದು ಭದ್ರತೆ ಯಾಕೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಪುಟಿನ್ ಜಗತ್ತಿನ ಅತಿ ಪ್ರಬಲ ರಾಷ್ಟ್ರಗಳಲ್ಲಿ ಒಂದಾಗಿರುವಂತಹ ರಷ್ಯಾದ ಅಧ್ಯಕ್ಷ. ಆ ಸ್ಥಾನಕ್ಕೆ ಸಹಜವಾಗಿಯೇ ಉನ್ನತ ಮಟ್ಟದ ಭದ್ರತೆ ಇರುತ್ತೆ. ಆದ್ರೆ ಈಗ ಅದು ಡಬಲ್ ಆಗಿದೆ. ಕಾರಣ ಏನು? ಕಾರಣ ಒಂದು, ಐಸಿಸಿ ಬಂಧನದ ಭೀತಿ ಇದೆ. ಪುಟಿನ್ ಮೇಲಿನ ಐಸಿಸಿ ವಾರೆಂಟ್ ಜಾರಿಯಾಗಿರೋದ್ರಿಂದ ಪ್ರವಾಸ ಮಾಡುವಂತಹ ಕೆಲವೇ ರಾಷ್ಟ್ರಗಳಲ್ಲೂ ಕೂಡ ಜಾಗತಿಕ ವಿರೋಧಿಗಳು ಅಡ್ಡಿಪಡಿಸುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಹೆಚ್ಚಿನ ಭದ್ರತೆ ಅವಶ್ಯಕತೆ ಇರುತ್ತೆ. ಇನ್ನು ಕಾರಣ ಎರಡನೇ ಕಾರಣ ಏನು ಅಂತ ನೋಡಿದ್ರೆ, ಆಂತರಿಕ ವಿರೋಧಿಗಳ ಭೀತಿ. ಉಕ್ರೇನ್ ಯುದ್ಧದ ಬಳಿಕ ರಷ್ಯಾದೊಳಗೆ ಪುಟಿನ್ ವಿರೋಧಿ ಬಣ ಸೃಷ್ಟಿಯಾಗಿದೆ. ಈ ಆಂತರಿಕ ವಿರೋಧಿಗಳು ಉಗ್ರಗಾಮಿ ಸಂಘಟನೆಗಳು ಅಥವಾ ಪಾಶ್ಚಿಮಾತ್ಯ ಗುಪ್ತಚರ ಸಂಸ್ಥೆಗಳಿಂದ ಅಪಾಯ ಇದೆ. ಹೀಗಾಗಿ ಪುಟಿನ್ ಪ್ರಯಾಣದ ಪ್ರತಿ ಹಂತದಲ್ಲೂ ಕೂಡ ಸಂಪೂರ್ಣವಾಗಿ ರಹಸ್ಯವಾಗಿ ಮತ್ತು ಅತೀವ ಭದ್ರತೆಯಲ್ಲಿ ನಡೆಸಲಾಗುತ್ತೆ. ಅವರ ಭದ್ರತಾ ಸಿಬ್ಬಂದಿ ಸಂಖ್ಯೆ ಕನಿಷ್ಠ ಅಂದ್ರೂ ಕೂಡ 1000ಕ್ಕೂ ಹೆಚ್ಚಾಗಿರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಭದ್ರತೆ ಕೇವಲ ದೈಹಿಕ ರಕ್ಷಣೆಗೆ ಮಾತ್ರ ಸೀಮಿತ ಆಗೋದಿಲ್ಲ. ಪುಟಿನ್ ಅವರ ಆರೋಗ್ಯ ಮತ್ತು ಗೌಪ್ಯತೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಪುಟಿನ್ ತಮ್ಮ ವೈಯಕ್ತಿಕ ಸಹಾಯಕರಿಂದ ಹಿಡಿದು ಅಡುಗೆ ಮಾಡೋರವರೆಗೆ ಮತ್ತೆ ವೈಯಕ್ತಿಕ ಸಿಬ್ಬಂದಿಯ ನಿಯಮಿತವಾಗಿ ಕಠಿಣ ಭದ್ರತಾ ತಪಾಸಣೆಗೆ ಅವ್ರನ್ನ ಒಳಪಡಿಸಲಾಗುತ್ತೆ. ಅವರು ಪ್ರಯಾಣಿಸುವಂತಹ ಅವರದ್ದೇ ಆದಂತಹ ವಿಶೇಷ ವಿಮಾನಗಳು ಮತ್ತು ಬ್ಲಾಕ್ ಲಿಸ್ಟ್ ಮಾಡಲಾದಂತಹ ಕಾರುಗಳ ದೊಡ್ಡ ಕಾನ್ವಾಯ್ ಇರುತ್ತೆ. ಇನ್ನು ಅಷ್ಟೇ ಅಲ್ಲ, ಪುಟಿನ್ ಅವರ ಪ್ರತಿಯೊಂದು ಸಭೆಗೂ ಮುನ್ನ ಆ ಸ್ಥಳವನ್ನ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಲಾಗುತ್ತೆ ಮತ್ತು ಅಲ್ಲಿ ಬರೋಲು ಅನುಮತಿ ಇರುವಂತಹ ವ್ಯಕ್ತಿಗಳನ್ನ ಕೂಡ ಕಟ್ಟುನಿಟ್ಟಾಗಿ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಇನ್ನು ಇದನ್ನ ಕೆಲವರು ಪ್ಯಾನೋಯಿಯಾ ಅಂತ ಕೂಡ ಕರೀತಾರೆ. ಇನ್ನು ಕೆಲವರು ಪುಟಿನ್ ಅವರ ಉನ್ನತ ಭದ್ರತಾ ನೀತಿ ಅಂತ ವಿಶ್ಲೇಷಿಸ್ತಾರೆ. ಒಟ್ನಲ್ಲಿ ಐಸಿಸಿ ವಾರೆಂಟ್ನಿಂದಾಗಿ ರಷ್ಯಾದ ಅಧಿಪತಿ ಪುಟಿನ್ ಅವರ ಜಾಗತಿಕ ಪ್ರವಾಸ ಈಗ ಕೆಲವು ರಾಷ್ಟ್ರಗಳಿಗೆ ಮಾತ್ರ ಸೀಮಿತ ಆಗಿದೆ. ಭದ್ರತಾ ಗೋಡೆಗಳನ್ನ ಮೀರಿ ಹೊರಗೆ ಕಾಣಿಸಿಕೊಳ್ಳೋದು ಕೂಡ ಅವರಿಗೆ ಕಷ್ಟಕರವಾಗಿದೆ. ಮುಂದಿನ ದಿನಗಳಲ್ಲಿ ಪುಟಿನ್ ಮೇಲಿನ ಈ ನಿರ್ಬಂಧಗಳು ಸಡಿಲಗೊಳ್ಳುತ್ತಾ ಅಥವಾ ಇನ್ನೂ ಕೂಡ ಬಿಗಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.